ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಟಿವಿ ಕನ್ನಡ. ಸೊ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ವಿ ಆಲ್ರೆಡಿ. ಸೊ ಈ ಥರದ್ದು ರಿಮೋಟ್ ಆಗಿರುತ್ತೆ. ಇದೊಂದು ಬೇಸಿಕ್ ರಿಮೋಟ್ ಆಗಿರುತ್ತೆ. ಬಟ್ ಆರ್.ಸಿ ಪ್ಲೇನ್ಗೆ ಸುಮಾರು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಸೊ ಇದೇ ನಮ್ಮ FS i6X. ಸೊ ಈ ಸಲ ನಾವು ಆರ್ಡರ್ ಮಾಡಿರೋದು FS FlySky i6X ಅಂತ. ಸೊ ಇದರಲ್ಲೇ ಇನ್ಬಿಲ್ಟ್ ಡಿಸ್ಪ್ಲೇ ಬರುತ್ತೆ. ನಾವು ಸೆಟ್ಟಿಂಗ್ಸ್ ಮಾಡ್ಕೋಬೇಕಂತಂದರೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಮತ್ತು ಆರ್.ಸಿ ಪ್ಲೇನ್ಗೂ ಕೂಡ ಇದು ಬೆಟರ್ ಆಪ್ಷನ್ ಅನ್ನಿಸ್ತು. ಅದಕ್ಕೋಸ್ಕರ ಆರ್ಡರ್ ಮಾಡಿ ಬನ್ನಿ ಓಪನ್ ಮಾಡಿ ನೋಡೋಣ. ಇದು ಅದರ ಮ್ಯಾನ್ಯುವಲ್. ಇದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋದಕ್ಕೆ ರಿಮೋಟ್ಗೆ ಅಂತ ಕೊಟ್ಟಿರ್ತಾರೆ. ವೆಯ್ಟ್ ಕಮ್ಮಿ ಇದೆ, ಅದಕ್ಕೋಸ್ಕರ ಇದು ಸ್ವಲ್ಪ ವೆಯ್ಟ್ ಕಡಿಮೆ ಇದೆ. ಯಾಕಂದರೆ ಇದರಲ್ಲಿ 10 ಚಾನಲ್ ಬರುತ್ತೆ. ಆಲ್ಮೋಸ್ಟ್ ಇದರಲ್ಲಿ 10 ಕಂಟ್ರೋಲ್ಗಳನ್ನ ಫಿಕ್ಸ್ ಮಾಡ್ಬೋದು. ಇದು 4S ಬ್ಯಾಟ್ರಿ, 1.5 ವೋಲ್ಟ್. ಸೊ 1.5 ವೋಲ್ಟ್ ನಾರ್ಮಲ್ ಗಡಿಯಾರಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಆ ಒಂದು ಬ್ಯಾಟ್ರಿ 4 ಹಾಕಬೇಕಾಗುತ್ತೆ. 1.5 ಅಂದರೆ 6 ವ್ಯಾಟ್ ಬ್ಯಾಟ್ರಿ ಇನ್ಬಿಲ್ಟ್ ಮಾಡಬೇಕಾಗುತ್ತೆ. ಬಟ್ ಇದಕ್ಕೆ ನಾನು ಶೆಲ್ ಹಾಕೋಕೆ ಹೋಗಲ್ಲ, ಯಾಕಂತಂದರೆ ಅದು ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗುತ್ತೆ. ಯಾಕಂತಂದರೆ ಆ ಶೆಲ್ ಹಾಕಿದ್ರು ಅದು ಬೇಗ ಖಾಲಿ ಆಗುತ್ತೆ, ಮತ್ತೆ ಅದು ಹೊಸ ಶೆಲ್ ಹಾಕಿರೋದು. ಅದಕ್ಕೋಸ್ಕರ ನಾನು ಇನ್ಬಿಲ್ಟ್ ಬ್ಯಾಟ್ರಿ ಥರ ಲಿಥಿಯಂ ಬ್ಯಾಟ್ರಿ ಏನಾದರೂ ಅಡ್ಜಸ್ಟ್ ಮಾಡೋಣ ಅಂತ. ಒಟ್ಟಿಗೆ 6 ವ್ಯಾಟ್ ಬೇಕಾಗಿರೋ 6 ವೋಲ್ಟು. ಸೊ ಈ ಬ್ಯಾಟ್ರಿ 6 ವೋಲ್ಟ್ ಔಟ್ಪುಟ್ ಇದೆ, 700 mAh ಬ್ಯಾಟ್ರಿ. ಸೊ 1.2 ವೋಲ್ಟು 5 ಬ್ಯಾಟ್ರಿ ಒಟ್ಟಿಗೆ ಇರುತ್ತೆ. ಸೊ ಅದು ಟೋಟಲಾಗಿ 6 ವ್ಯಾಟ್ ಬರೋ ಥರ ಇದರಲ್ಲಿ ಅಸೆಂಬಲ್ ಮಾಡಿರ್ತಾರೆ. ಇದನ್ನೇ ತೊಗೊಂಡೆ. ಇದು ರೀಚಾರ್ಜಬಲ್ಲು ಲಿಥಿಯಂ ಬ್ಯಾಟ್ರಿ. ಸೊ ಇದಕ್ಕೆ ನಾನೇನು ಮಾಡಿದ್ದೀನಿ, ಎಲ್ಗೆ ಕೊಡುವಂಥ ಪ್ಲಸ್ ಮೈನಸ್ 2 ವೈರ್ನು ಕೂಡ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ. ಸಾಲ್ಡ್ರ್ ಮಾಡಿ ಇಲ್ಲಿ 2 ಪಿನ್ ಬರುತ್ತೆ ಕನೆಕ್ಟ್ರು, ಅದನ್ನು ಮಾಡ್ಕೊಂಡಿದ್ದೀನಿ. ಬೇಕಾದರೆ ಇದನ್ನು ರಿಮೂವ್ ಮಾಡ್ಕೋಬೋದು. ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಹೇಳಿದ್ರೆ ಇದು ಸಪ್ರೇಟಾಗಿ ಬರುತ್ತೆ. ಇದನ್ನು ಚಾರ್ಜ್ ಖಾಲಿ ಆಯಿತು ಅಂತಂದರೆ ಚಾರ್ಜ್ ಮಾಡೋದಕ್ಕೂ 9 ವೋಲ್ಟು ಅಡಾಪ್ಟರ್ಗೆ ಇದೇ ಥರ ವೈರ್ನ ಕನೆಕ್ಟ್ ಮಾಡಿರ್ತೇನೆ. ಇದೇ 9 ವೋಲ್ಟು ಅಡಾಪ್ಟರು. ಸೊ ಇದರಲ್ಲಿ ಅದೇ ಥರ ಪಿನ್ನು 2 ಪಿನ್ನು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಪ್ಲಸ್ಗೆ ಪ್ಲಸ್ ಹೋಗಬೇಕು, ಮೈನಸ್ಗೆ ಮೈನಸ್ಸು. ಸೊ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾಗಿರೋ ಟೈಮಲ್ಲಿ ಇದನ್ನು ತೆಗೆದು ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಸಾಕು, ಚಾರ್ಜ್ ಆಗುತ್ತೆ. ಆನ್ ಮಾಡಿಬಿಟ್ಟು ತೋರಿಸ್ತೀನಿ. .85 ಗಂಟೆ ಇದೆ. ಈ ರಿಮೋಟ್ದು ಸೆಟ್ಟಿಂಗ್ಸ್ಗಳು ಅಂತಂದರೆ ಸ್ವಲ್ಪ ನಾನು ಇನ್ನೂ ಕಲಿಬೇಕು. ಆದಷ್ಟು ಇವತ್ತೆಲ್ಲ ಅದು ಏನೇನು ಸೆಟ್ಟಿಂಗ್ಸ್ ಇದೆ ಎಲ್ಲ ಚೆಕ್ ಮಾಡ್ತೀನಿ. ನೆಕ್ಸ್ಟು ಮುಂದೆ ಯಾವುದಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂತಂದಾಗ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಸದ್ಯಕ್ಕೆ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಳಕ್ಕೆ. ಬಟ್ ಇವತ್ತು ತೊಗೊಂಡಿದ್ದೀನಿ. ಸೊ ಆದಷ್ಟು ಸಕ್ಸಸ್ಫುಲ್ ಒಂದು ಆರ್.ಸಿ ಪ್ಲೇನ್ ಆಗಲಿ, ಆರ್.ಸಿ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.